ವರ್ಷ ಅಕ್ಷಯ ತೃತೀಯಗೆ ಖರೀದಿ ಮಾಡಿದ್ದ ಚಿನ್ನ ಬೆಳ್ಳಿ ಭರ್ಜರಿ ಲಾಭ ತಂದುಕೊಟ್ಟಿದೆ. ಚಿನ್ನ 59%ರಷ್ಟು, ಬೆಳ್ಳಿ 175%ರಷ್ಟು ದರ ಏರಿಕೆಯಾಗಿದೆ. ಕಳೆದ ವರ್ಷ ದರ ಎಷ್ಟಿತ್ತು, ಈಗ ಎಷ್ಟಿದೆ, ಇಲ್ಲಿದೆ ಸಂಪೂರ್ಣ ಮಾಹಿತಿ. ಅಕ್ಷಯ ತೃತೀಯದಂದು ಚಿನ್ನ ಬೆಳ್ಳಿ ಖರೀದಿ ಮಾಡುವ ಸಂಪ್ರದಾಯ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ಚಿನ್ನ ಅಥವಾ ಬೆಳ್ಳಿ ತಗೊಂಡ್ರೆ ಮನೆಗೆ ಅದೃಷ್ಟ ಬರುತ್ತೆ, ಮನೆಗೆ ಲಕ್ಷ್ಮಿ ಬರ್ತಾಳೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಇನ್ನು ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಕಿವಿ ಚುಚ್ಚೋದಾಗ್ಲಿ, ಮೂಗು ಚುಚ್ಚೋದಾಗ್ಲಿ ಸರ್ವೇ ಸಾಮಾನ್ಯ. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಕಡಿಮೆನೂ ಇರುವ ಸಾಧ್ಯತೆ ಕೂಡ ಇದೆ. ಅದಕ್ಕಿಂತ ಹೆಚ್ಚು ಈ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ತಗೊಂಡ್ರೆ ಉತ್ತಮ ಅನ್ನುವಂತಹ ವಾಡಿಕೆ ಕೂಡ ಇದೆ. ಹಾಗಾಗಿ ಜನರು ಅಕ್ಷಯ ತೃತೀಯಕ್ಕೆ ವೇಟ್ ಮಾಡ್ತಾರೆ ಅಂದ್ರೆ ತಪ್ಪಾಗದು. ಅದರಲ್ಲೂ ಪುರುಷರಿಗಿಂತ ಮಹಿಳೆಯರಿಗೆ ಚಿನ್ನ ಬೆಳ್ಳಿ ಮೇಲೆ ಕ್ರೇಜ್ ಜಾಸ್ತಿ. ಅದೇನೇ ಇರಲಿ, ಕಳೆದ 1 ವರ್ಷದಲ್ಲಿಯೇ ಚಿನ್ನ ಬೆಳ್ಳಿ ದರ ಭಾರಿ ಬದಲಾವಣೆ ಆಗಿದೆ. ಈ ವರ್ಷ ಖರೀದಿಗೆ ಮುಂದಾಗುತ್ತಿರುವವರು ಲೆಕ್ಕಾಚಾರದಲ್ಲಿಯೇ ತೊಡಗಿದ್ದಾರೆ. 2025 ಅಕ್ಷಯ ತೃತೀಯದಂದು ಖರೀದಿಸಿದ್ದ ಚಿನ್ನ 60,000 ರೂಪಾಯಿ ಏರಿಕೆಯಾಗಿದ್ದರೆ ಬೆಳ್ಳಿ ಬೆಲೆ 3 ಪಟ್ಟು ಲಾಭ ತಂದುಕೊಟ್ಟಿದೆ. ಈ ಮೂಲಕ ಭರ್ಜರಿ ಲಾಭ ತಂದುಕೊಟ್ಟಿದೆ ಎನ್ನಲಾಗಿದೆ. ಇನ್ನು ಕಳೆದ 2 ವರ್ಷಕ್ಕೆ ಹೋಲಿಸಿದರೆ ಲಾಭ ಇನ್ನಷ್ಟು ಹೆಚ್ಚಿಸಲಿದೆ. ಕಳೆದ ವರ್ಷ ಅಕ್ಷಯ ತೃತೀಯ ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋದಾದ್ರೆ, ಕಳೆದ ವರ್ಷ 2025 ಅಕ್ಷಯ ತೃತೀಯ ಏಪ್ರಿಲ್ 30ರಂದು ಬಂದಿತ್ತು. ಆ ದಿನ ಚಿನ್ನದ ದರವು ಪ್ರತಿ ಗ್ರಾಮ್ಗೆ 24 ಕ್ಯಾರೆಟ್ 9,791 ರೂಪಾಯಿ, 22 ಕ್ಯಾರೆಟ್ನ ಚಿನ್ನಕ್ಕೆ 8,975 ರೂಪಾಯಿ ಇತ್ತು. 2026ರ ಅಕ್ಷಯ ತೃತೀಯ ಇನ್ನೊಂದು ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ 2026 ಏಪ್ರಿಲ್ 18ರಂದು ಚಿನ್ನದ ದರವು ಪ್ರತಿ ಗ್ರಾಮ್ಗೆ 24 ಕ್ಯಾರೆಟ್ನ ಚಿನ್ನಕ್ಕೆ 15,578 ರೂಪಾಯಿ, 22 ಕ್ಯಾರೆಟ್ನ ಚಿನ್ನಕ್ಕೆ 14,280 ರೂಪಾಯಿ ಹಾಗೆ ಇದೆ. ಪ್ರತಿ ಗ್ರಾಮ್ಗೆ 6,000, 10 ಗ್ರಾಮ್ಗೆ 60,000 ರೂಪಾಯಿ ಏರಿಕೆಯಾಗಿದೆ. 59% ರೂಪಾಯಿಯಷ್ಟು ಏರಿಕೆಯನ್ನು ಕೂಡ ಕಂಡಿದೆ. ಬೆಳ್ಳಿ ದರದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ನೋಡೋದಾದ್ರೆ, 2025 ಏಪ್ರಿಲ್ 18ರಂದು ಬೆಳ್ಳಿ ಬೆಲೆಯು ಪ್ರತಿ ಗ್ರಾಮ್ಗೆ 100 ರೂಪಾಯಿ, 100 ಗ್ರಾಮ್ಗೆ 10,000, 1 ಕೆಜಿಗೆ 1 ಲಕ್ಷ ರೂಪಾಯಿ ಇತ್ತು. ಇಂದಿನ ಬೆಲೆಯು 2,75,000 ರೂಪಾಯಿ ಆಗಿದೆ. ಅಂದ್ರೆ 175%ರಷ್ಟು ಏರಿಕೆಯಾಗಿದೆ. ಚಿನ್ನಕ್ಕೆ ಹೋಲಿಸಿದರೆ ಬೆಳ್ಳಿ ಲಾಭವೇ ಅಧಿಕ. ಹೌದು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಚಿನ್ನ 59%ರಷ್ಟು ಏರಿಕೆಯಾದರೆ ಬೆಳ್ಳಿ 3 ಪಟ್ಟು ಅಧಿಕ, ಅಂದರೆ 175%ರಷ್ಟು ಹೆಚ್ಚಾಗಿದೆ. ಈ ಮೂಲಕ ಬೆಳ್ಳಿ ತೆಗೆದುಕೊಂಡವರಿಗೆ ಭರ್ಜರಿ ಲಾಭವಾಗಿದೆ.